ಅಕ್ಟೋಬರ್ 1ರಿಂದ ಪ್ರವಾಸಿಗರಿಗೆ ಬೀಚ್ ತೆರೆಯುವಂತೆ ಆದೇಶವಿದ್ದರೂ ಮುರುಡೇಶ್ವರದಲ್ಲಿ ಕಳೆದ 4 ದಿನಗಳಿಂದ ಬೀಚ್ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಬೀಚ್ಗೆ ತೆರಳದಂತೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಆದರೆ ಸ್ಕೂಬಾ ಡೈವಿಂಗ್ ಮಾತ್ರ ನಿರಾತಂಕವಾಗಿ ನಡೆದಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಒಂದೆಡೆ ಮುರುಡೇಶ್ವರನ ಸನ್ನಿಧಿ ವರ್ಣರಂಜಿತ ದೀಪಾಲಂಕಾರಗಳ ವಿಚಾರದಿಂದ ಎಲ್ಲೆಡೆ ಸುದ್ದಿಯಾಗ್ತಿದೆ. ಮತ್ತೊಂದೆಡೆ ಮುರುಡೇಶ್ವರ ಬೀಚ್ ಅನ್ನ ಕಳೆದ 4 ದಿನಗಳಿಂದ ಬಂದ್ ಮಾಡಲಾಗಿತ್ತು. ಪ್ರವಾಸಿಗರು ಬೀಚ್ಗೆ ತೆರಳದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು. ಕೆಲವರ ಊಹಾಪೋಹಗಳ ಪ್ರಕಾರ ಹವಾಮಾನ ವೈಪರೀತ್ಯದಿಂದಾಗಿ ಸಮುದ್ರದ ಅಲೆಗಳ ಅಬ್ಬರ ಜೋರಾಗುವ ಕಾರಣ ಪ್ರವಾಸಿಗರಿಗೆ ಬೀಚ್ಗೆ ತೆರಳದಂತೆ ನಿರ್ಬಂಧ ಹೇರಲಾಗಿತ್ತು ಎನ್ನಲಾಗ್ತಿದೆ. ಇದು ನಿಜವೇ ಅಂತಿಟ್ಟುಕೊಳ್ಳೋಣ. ಆದರೆ ಇದೇ ಬೀಚ್ನಲ್ಲಿ ಸ್ಕೂಬಾ ಡೈವಿಂಗ್ಗೆ ಯಾವುದೇ ನಿರ್ಬಂಧವಿರದೆ ನಿರಾತಂಕವಾಗಿ ನಡೆದಿದ್ದು ಅನುಮಾನ ಮೂಡಿಸಿದೆ. ಹೌದು, ಪ್ರವಾಸಿಗರಿಗೆ ಬೀಚ್ಗೆ ತೆರಳದಂತೆ ನಿರ್ಬಂಧ ಹೇರಿ ಸ್ಕೂಬಾ ಡೈವಿಂಗ್ಗೆ ಅವಕಾಶ ನೀಡಿದ್ಯಾಕೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹವಾಮಾನ ವೈಪರೀತ್ಯವಿದ್ರೆ ಬೀಚ್ಗಿಂತ ಸ್ಕೂಬಾ ಡೈವಿಂಗ್ ಮತ್ತಷ್ಟು ಅಪಾಯಕಾರಿ. ಹೀಗಾಗಿ ಬೀಚ್ ಬಂದ್ ಮಾಡಿ ಸ್ಕೂಬಾಗೆ ಅವಕಾಶ ನೀಡಿದ್ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇದೇ ವಿಚಾರವಾಗಿ ನುಡಿಸಿರಿ ವಾಹಿನಿ ಪ್ರತಿನಿಧಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಿಗೆ ದೂರವಾಣಿ ಕರೆ ಮಾಡಿ ಕೇಳಿದಾಗ, ನಾವು ಆಗಲೇ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ಬೀಚ್ ಓಪನ್ ಮಾಡಲು ಅನುಮತಿ ನೀಡಿದ್ದೇವೆ. ನನಗೂ ಈಗ ಮುರುಡೇಶ್ವರ ಬೀಚ್ ಬಂದ್ ಮಾಡಿರುವ ವಿಚಾರ ಗೊತ್ತಾಯಿತು. ಭಟ್ಕಳ ಸಹಾಯಕ ಆಯುಕ್ತರಿಗೆ ಕರೆ ಮಾಡಿ ಹೇಳಿದ್ದೇನೆ. ಬಹುಶಃ ಅಲ್ಲಿನ ಕೆಲಸಗಾರರಿಗೆ ಮಾಹಿತಿ ಹೋಗದೆ ಹೀಗಾಗಿರಬಹುದು ಅಂತ ಸಮಜಾಯಿಷಿ ನೀಡಿದ್ರು. ಇದಾದ ಬಳಿಕ ಭಟ್ಕಳ ಸಹಾಯಕ ಆಯುಕ್ತರಿಗೆ ನಮ್ಮ ಪ್ರತಿನಿಧಿ ಕರೆ ಮಾಡಿದಾಗ 1ನೇ ತಾರೀಕಿನಿಂದಲೇ ಓಪನ್ ಮಾಡುವಂತೆ ಆದೇಶ ಬಂದಿತ್ತು. ಆದರೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ನಾನು ಈಗಲೇ ಸೂಚನೆ ನೀಡಿದ್ದೇನೆ ಎಂದು ಹೇಳಿದ್ರು. ಏನೋ ಆದೇಶ ಬಂದು 4 ದಿನವಾದ್ರೂ ಕ್ಯಾರೆ ಎನ್ನದ ಇವರು ಅದೆಂತ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಆರಕ್ಷಕ ಇಲಾಖೆಯವರನ್ನ ಕೇಳಿದಾಗ ಇದರ ಬಗ್ಗೆ ಅಧಿಕೃತವಾಗಿ ನಮಗೇನು ಗೊತ್ತಿಲ್ಲ ಎಂದ್ರು. ನಮ್ಮ ಪ್ರತಿನಿಧಿ ಇಷ್ಟೆಲ್ಲ ಕೇಳಿದ ಮೇಲೆ ಸಂಜೆ ಹೊತ್ತಿಗೆ ಸೈಡ್ನಿಂದ ಬೀಚ್ಗೆ ತೆರಳಲು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಭಟ್ಕಳ ಸಹಾಯಕ ಆಯುಕ್ತರಿಗೆ ಮಾಹಿತಿ ನೀಡಿದ್ದೇನೆ ಅಂತಿದ್ದಾರೆ. ಮತ್ತೊಂದೆಡೆ ಸಹಾಯಕ ಆಯುಕ್ತರು ಮಿಸ್ ಕಮ್ಯುನಿಕೇಶನ್ ಆಗಿದೆ ಅಂತಿದ್ದಾರೆ. ಹೀಗಾಗಿ ಇದು ಸಂವಹನದ ಕೊರತೆಯೋ ಇಲ್ಲ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿಸಿದ್ದು ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇನ್ನು ಸ್ಕೂಬಾ ಡೈವಿಂಗ್ ನಡೆಸಲು ಮಾಡುವ ಗ್ರೌಂಡ್ ರಿಯಾಲಿಟಿ ಚೆಕ್ಗಿಂತ ಬೀಚ್ನ ಮೇಲೆ ಓಡಾಡುವವರ ವಿಚಾರದಲ್ಲಿ ಮಾಡುವ ಗ್ರೌಂಡ್ ರಿಯಾಲಿಟಿ ಚೆಕ್ ಅಷ್ಟೊಂದು ಕ್ಲಿಷ್ಟಕರವ. ಏನು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಬೀಚ್ಗಳಿಗೂ ಇಲ್ಲದ ನಿರ್ಬಂಧ ಮುರುಡೇಶ್ವರಕ್ಕೆ ಯಾಕೆ ಅನ್ನೋದು ನಿಗೂಢವಾಗಿದೆ. ಹೀಗಾಗಿ ಈ ಗೊಂದಲಕ್ಕೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ. ಮೊದಲೇ ಜಿಲ್ಲಾಧಿಕಾರಿಗಳು ಎಂಥದ್ದಕ್ಕೆ ಸೊಪ್ಪು ಹಾಕುವವರಲ್ಲ. ಅಂಥದ್ರಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೆ ಜಿಲ್ಲೆಯಲ್ಲಿ ಹೀಗೆಲ್ಲ ನಡೆಯುತ್ತಾ ಅನ್ನೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಇದಕ್ಕೆ ಸ್ಪಷ್ಟನೆ ನೀಡಬೇಕು. ಇಲ್ಲಾಂದ್ರೆ ಸಾರ್ವಜನಿಕರಿಗೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನೋ ಸಂದೇಶ ನೀಡಿದಂತಾಗುತ್ತದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.